10 ಲಕ್ಷ ಕೊಟ್ಟು 10 ಲಕ್ಷನ 12 ಲಕ್ಷನ ಕೊಟ್ಟು ಮನೆಯವರು ಯಾರಾದ್ರೂ ಕಿಡ್ನಿ ಕೊಟ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಂತೆ ಅಂತ ಹೇಳಿ ಮನೇಲಿ ಅವ್ರ ದೊಡ್ಡಮ್ಮ ರೆಡಿ ಇದ್ರು ಕಿಡ್ನಿ ಕೊಡೋದಕ್ಕೆ. ಸರಿ, ಆ ಟೈಮಲ್ಲಿ ನಾನು ಮನೆ ಕಟ್ತಾ ಇದ್ದೆ. ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಮನೆ ಆಲ್ಮೋಸ್ಟ್ ಫಿನಿಶಿಂಗ್ ಲೆವೆಲ್ ಬಂದಿತ್ತು, ದುಡ್ಡು ಇರ್ಲಿಲ್ಲ. ನಾನು ಅವ್ನಿಗೆ ಹೇಳ್ದೆ, ಸರಿ ಒಂದು ಕೆಲಸ ಮಾಡೋ, ನೀನು ಜಮೀನು ಅರ್ಧ ಎಕರೆ ಸೇಲ್ ಮಾಡ್ಬಿಡು. ಆ ಟೈಮ್ಗೆ ಅರ್ಧ ಎಕರೆಗೆ ಹತ್ತತ್ರ 1 ಕೋಟಿ ತನಕ ಕೊಡ್ತಾ ಇದ್ರು. ಅವರು ರೋಡ್ ಸೈಡ್ಗೆ, ಹೈವೇ ಸೈಡ್ಗೆ ಇತ್ತು. ಆ ಟೈಮಲ್ಲಿ 1 ಕೋಟಿ ತನಕ ಕೊಡ್ತಾ ಇದ್ರು. ಅರ್ಧ ಎಕರೆ ಸೇಲ್ ಮಾಡ್ಬಿಡು, 30 ಲಕ್ಷ ಸಾಲ ಇದೆಯಲ್ಲ ತೀರ್ಸ್ಕೊಂಡ್ಬಿಡು. ಆಮೇಲೆ ನಿಂದು 12 ಲಕ್ಷ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊ. ಮಿಕ್ಕಿದ ದುಡ್ಡಲ್ಲಿ ಏನಾದರೂ ಸೆಟಲ್ಡ್ ಆಗಿ ಒಂದು ಹಾರ್ಡ್ವೇರ್ ಅಂಗಡಿನೋ ಹೋಮ್ ಅಪ್ಲೈನ್ಸಸ್ ಏನಾದರೂ ಒಂದು ಹಾಕೊಂಡು ಸೆಟ್ಲ್ ಆಗು ಅಂತ ಹೇಳ್ದೆ. ಅವನೇನು ಹೇಳ್ದ, ಇಲ್ಲ ಇರೋದು ಅದೊಂದೇ ಜಮೀನು, ಸೇಲ್ ಮಾಡಿದ್ರೆ ಹೋಗುತ್ತೆ, ನಾನು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ಅಂದ್ಕೊಂಡು ಡಯಾಲಿಸಿಸ್ಗೆ ಹೋಗ್ತಾ ಇದ್ದ. ಡಯಾಲಿಸಿಸ್ಗೆ ಹೋಗುವಾಗ 2,000-3,000 ಆಗ್ತಾ ಇತ್ತು. ನಾನು ಕೇಳ್ತಾ ಇದ್ದ, ನಾನು ಕೊಡ್ತಾ ಇದ್ದೆ. ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದ. ಒಂದ್ಸಲ ಅವ್ರ ರಿಲೇಟಿವ್ ಕಾಲ್ ಮಾಡಿದ್ರು ಈವ್ನಿಂಗ್ ಟೈಮಲ್ಲಿ, ಈ ಥರ ನಿಮ್ಮ ಫ್ರೆಂಡು ತಿರ್ಕೊಂಡ್ಬಿಟ್ಟಿದ್ದೀನಿ ಅಂತ. ಇವಾಗ ನಾನು ಆ ಥರ ಹೇಳಿದ್ದು ಒಂದು ವಾರಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋದೆ. ಅವಾಗ ತಾನೇ ತಿರ್ಕೊಂಡಿದ್ದೆ, ಇನ್ನೂ ಯಾರು ಬಂದಿರಲಿಲ್ಲ ಅವ್ರ ಮನೆಯವ್ರು ಬಿಟ್ರೆ. ಇದು ಮಾರಲ್ಲಿ ಏನು ಅಂತಂದ್ರೆ, ಪ್ರಾಣ ಒಂದಿದ್ರೆ ಹೆಲ್ದಿಯಾಗಿದ್ರೆ ಅಂತ ಜಮೀನು ಎಷ್ಟೋ ಸಂಪಾದನೆ ಮಾಡ್ಬೋದಾಗಿತ್ತು. ಅವನು ಇವತ್ತು ಬದುಕಿದ್ರೆ. ಅವನು ಸತ್ತೋದ. ಅದೇ ಅವತ್ತು ಅವನಿಗೆ ನಾನು ಒಂದ್ಸಲ ಅಲ್ಲ, ಒಂದು 20 ಸಲ ಹೇಳಿದ್ದೆ, ಸೇಲ್ ಮಾಡ್ಬಿಡು ಜಮೀನು, ಟೈಮ್ ಯಾರ್ದು ಸರಿ ಇಲ್ಲ, ಯಾರ ಹತ್ರ ದುಡ್ಡಿಲ್ಲ ಈ ಟೈಮಲ್ಲಿ, ಸೇಲ್ ಮಾಡ್ಬಿಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊ ಅಂತ. ಅವನು ಕೇಳಿಲ್ಲ ಅವಾಗ. ಇವಾಗ ಎಲ್ಲಿದ್ದಾನೋ ಗೊತ್ತಿಲ್ಲ. ಅವನು ಕಾಲೇಜಲ್ಲಿ ಇದ್ದಾಗ ಹೆಂಗಂತಂದ್ರೆ ಶೇವಿಂಗ್ ಕೂಡ ಮಾಡಿಸ್ಕೊಂತ ಇರ್ಲಿಲ್ಲ, ಬ್ಲೇಡ್ ಅಲ್ಲಿ ಹಾಕಿ ಶೇವಿಂಗ್ ಕೂಡ ಮಾಡಿಸ್ಕೊಂತ ಇರಲಿಲ್ಲ. ಇದು ಟ್ರಿಮ್ಮರ್ ಅಲ್ಲೇ ಟ್ರಿಮ್ ಮಾಡಿಸ್ಕೊಂತ ಇದ್ದ, ರಫ್ ಆಗ್ಬಿಡುತ್ತೆ ಗಡ್ಡ ಅಂತ. ಆ ತರ ಮೆಂಟಾಲಿಟಿ ಇರೋ ಹುಡುಗ. ಅಷ್ಟೊಂದು ಹೆಲ್ತ್ ಕಾನ್ಶಿಯಸ್, ಬ್ಯೂಟಿ ಕಾನ್ಶಿಯಸ್ ಅಷ್ಟೆಲ್ಲ ಇತ್ತು ಅವನಿಗೆ. ಕಡೆಗೆ ಏನಾಯ್ತು, 30 ವರ್ಷ ದಾಟೋದ್ರೊಳಗಡೆನೆ ತಿರ್ಕೊಂಡ್ಬಿಟ್ಟ. ಅದೇ ಅವನು ಇವಾಗ ಬದುಕಿದ್ರೆ ಅಂತ ಎಷ್ಟೋ ಜಮೀನ್ ಸಂಪಾದನೆ ಮಾಡ್ಬೋದಾಗಿತ್ತು. ಏನೋ ಒಂದು ಕೆಲಸ ಮಾಡ್ಕೊಂಡು, ಏನೋ ಇಲ್ಲ ಹಾಳಾಗೋಗ್ಲಿ, ಜಮೀನ್ ಸಂಪಾದನೆ ಮಾಡೋದು ಬೇಡ, ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಜೀವನ ಮಾಡ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ನಾನು ಹೇಳೋದು ಇಷ್ಟೇ, ಈ ನಾವು ಸಂಪಾದನೆ ಮಾಡಿದ್ದು ನಮ್ಮ ಹಿಂದೆ ಬರಲ್ಲ. ಅಪ್ಪ ಅಮ್ಮ ಸಂಪಾದನೆ ಮಾಡಿರ್ತಾರೆ, ತಾತ ಅಜ್ಜಿ ಯಾರೋ ಸಂಪಾದನೆ ಮಾಡಿ ಜಮೀನು ಇಟ್ಟಿರ್ತಾರೆ. ನಾವು ಅದನ್ನ ಮಾರ್ಬಿಡ್ಬಾರ್ದು, ಮರ್ಯಾದೆ ಹೋಗುತ್ತೆ. ಅಲ್ಲ, ನಮ್ಮ ಪ್ರಾಣಕ್ಕೆ ತೊಂದರೆ ಅಂತ ಬಂದಾಗ ಯಾವುದೇ ಡಿಸಿಷನ್ ಬೇಕಾದ್ರೂ ತಗೊಬೇಕು. ಯಾಕಂದ್ರೆ ಇರೋದೊಂದೇ ಜೀವನ, ದೇವ್ರು ಕೊಟ್ಟಿರೋದೊಂದೇ ಜೀವನ. ನೆಕ್ಸ್ಟ್ ಜನ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹುಟ್ಟಿದೀವಿ, ಅಟ್ಲೀಸ್ಟ್ ಬದುಕೋಕೆ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು. ಇದು ರಿಯಲ್ ಸ್ಟೋರಿ ನಾನು ಹೇಳ್ತಾ ಇರೋದು, ಸುಮ್ಮನೆ ಏನೋ ಕತೆ ಕಟ್ಟಿ ಹೇಳ್ತಾ ಇರೋದಲ್ಲ, ರಿಯಲ್ ಸ್ಟೋರಿ. ನನ್ನ ಫ್ರೆಂಡ್ಸ್ ಯಾರು ನೋಡ್ತಾ ಇರ್ತಾರೋ ಅವ್ರಿಗೆಲ್ಲ ಗೊತ್ತಾಗುತ್ತೆ ಯಾರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಅಂತ. ತಿಳ್ಕೊಳ್ಳಿ, ಅದ್ರ ಪ್ರಕಾರ ಜೀವನ ಮಾಡಿ. ಜಾಸ್ತಿ ಜಿಪುಣತನ ಮಾಡಕ್ ಹೋಗ್ಬೇಡಿ ಜೀವನದಲ್ಲಿ. ಬದುಕಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಥ್ಯಾಂಕ್ ಯು.